ಜೀವನವೆಂದರೆ ಬರೀ ನಮಗಾಗಿ ಬದುಕುವುದಲ್ಲ, ನಾವು ಬದುಕಿ ಇನ್ನೊಬ್ಬರನ್ನು ಬದುಕಲು ಬಿಡುವುದು. ಅದೇ ನಿಜವಾದ ಜೀವನ. ಆವಾಗಲೇ ಬದುಕಿದ್ದು ಸಾರ್ಥಕ. ಬೇರೆಯವರ ಜೀವನದ ಜೊತೆ ಪೈಪೋಟಿಗೆ ಇಳಿಯುವುದನ್ನು ಬಿಟ್ಟು ಬಿಡಿ. ಅದರಿಂದ ಏನೂ ಪ್ರಯೋಜನವಿಲ್ಲ. ಅದರ ಬದಲು ನಿಮ್ಮ ಜೀವನದ ಜೊತೆ ನೀವೇ ಪೈಪೋಟಿಗೆ ನಿಲ್ಲಿ. ಗೆದ್ದರೆ ಸಂತೋಷ, ಸೋತರೆ ಅದು ನಿಮ್ಮ ಜೀವನವನ್ನು ಇನ್ನಷ್ಟು ಗಟ್ಟಿ ಮಾಡುತ್ತದೆ. ಬಡವನು ಬೆಳೆಸಿದ ಮರವನ್ನು ಕಡೆಯಬೇಡಿ. ಗುರುಗಳು ಕಲಿಸಿದ ಪಾಠವನ್ನು ಮರೆಯಬೇಡಿ. ತಾಯಿ ಕಲಿಸಿದ ಸಂಸ್ಕೃತಿಯನ್ನು ತುಳಿಯಬೇಡಿ. ಇತರರಿಗೆ ಪ್ರೇರಣೆಯಾಗಿ ಬದುಕಬೇಕು. ಇತರರನ್ನು ಧೋರಣೆ ಮಾಡಿ ಬದುಕುವುದಲ್ಲ. ಇತರರ ನಂಬಿಕೆಯನ್ನು ಗಳಿಸಿ ಬದುಕಬೇಕು. ಇತರರ ನಂಬಿಕೆಯನ್ನು ಅಳಿಸಿ ಬದುಕುವುದಲ್ಲ. ಉರಿಯುವ ಸೂರ್ಯನೇ ಮಾಯವಾಗೋ ಥರ ಮೋಡಗಳು ಮರೆ ಮಾಡಬೇಕಿದ್ರೆ ನಮ್ಮಲ್ಲಿರುವಂತಹ ನೋವುಗಳನ್ನು ಮರೆಸುವ ಶಕ್ತಿ ನಗುವಿಗೆ ಇರಲ್ವಾ? ನಗುತ್ತಾ ಜೀವಿಸಿದರೆ ನೋವಿನ ಭಾರ ಕಡಿಮೆಯಾಗುತ್ತದೆ. ಹೆಂಡತಿಯಾದವಳಿಗೆ ಆಸೆ ಇರಬೇಕು, ಆದರೆ ಗಂಡನ ಶಕ್ತಿ ಮೀರಿದ ಅತಿ ಆಸೆ ಇರಬಾರದು. ಗಂಡನಿಗೆ ಅಹಂಕಾರ ಇರಬೇಕು ನಿಜ, ಆದರೆ ಹೆಂಡತಿನ ನೋವು ಮಾಡೋ ಅಷ್ಟು ದುರಂಕಾರ ಇರಬಾರದು. ಗಂಡ ಹೆಂಡತಿ ಇಬ್ಬರೂ ಸ್ವಾಭಿಮಾನ ಇರಬೇಕು. ಹಾಗೆ ಒಬ್ಬರಿಗೊಬ್ಬರು ತಮ್ಮವರೆಂಬ ಅಭಿಮಾನವೂ ಇರಬೇಕು. ಜೀವನದಲ್ಲಿ ಯಾರನ್ನಾದರೂ ನಂಬು, ಆದರೆ ನಂಬುವುದಕ್ಕಿಂತ ಮೊದಲು 10 ಸಲ ಯೋಚಿಸು. ಏಕೆಂದರೆ ಕೆಲವೊಂದು ಸಲ ನಮ್ಮ ಸ್ವಂತ ಹಲ್ಲು ನಮ್ಮ ನಾಲಿಗೆಯನ್ನೇ ಕಚ್ಚಿಬಿಡುತ್ತದೆ. ನಮ್ಮ ಜೀವನದಲ್ಲಿ ನಮಗೆ ನಾವೇ ಮಾಡಿಕೊಳ್ಳುವ ದೊಡ್ಡ ಮೋಸ ಏನಂದರೆ, ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರೋ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ಮೀಸಲಿಡೋದು. ಪ್ರೀತಿ ಮತ್ತು ಸ್ನೇಹ ತುಂಬ ಅಮೂಲ್ಯವಾದದ್ದು. ಅವುಗಳನ್ನು ಯೋಗ್ಯತೆ ಇದ್ದವರಿಗೆ ಮಾತ್ರ ಕೊಡಿ. ಯೋಗ್ಯರಲ್ಲದವರಿಗೆ ಕೊಟ್ಟರೆ ಅವುಗಳಲ್ಲಿರುವ ಮೌಲ್ಯ ನಾವೇ ಕಡಿಮೆ ಮಾಡಿದಂತೆ. ಬದುಕಿದರೆ ಹೀಗೆ ಬದುಕಬೇಕು. ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು. ನಮ್ಮನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿ ಬದುಕಬೇಕು. ನಿಮಗೆ ಸಿಗುವ ಪಾಲನ್ನು ಕೇಳಿ ನೋಡಿ. ಎಲ್ಲ ಸಂಬಂಧಗಳ ಮುಖವಾಡ ಕಳಚಿ ಬೀಳುತ್ತದೆ. ನಿಮಗೆ ಸಿಗುವ ಪಾಲನ್ನು ಬಿಟ್ಟು ನೋಡಿ. ಎಲ್ಲ ಮುಳ್ಳುಗಳು ಗುಲಾಬಿ ಹೂಗಳಾಗಿ ಬಿಡುತ್ತವೆ. ನಮ್ಮ ಸುತ್ತ 1000 ಸಂಬಂಧಗಳು ಇರುವುದಕ್ಕಿಂತ ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಒಂದು ಸಂಬಂಧ ಜೊತೆಗಿದ್ದರೆ ಸಾಕು. ಆ ಜೀವನ ಸ್ವರ್ಗವಾಗುತ್ತದೆ. ಎಲ್ಲ ಸಮಯದಲ್ಲೂ ನೀವು ದುಡ್ಡು ಉಳಿಸಬಹುದು, ಆದರೆ ಎಲ್ಲ ಸಮಯದಲ್ಲೂ ನಿಮ್ಮನ್ನು ದುಡ್ಡು ಉಳಿಸಲಾರದು. ನೆನಪಿರಲಿ. ತಕ್ಕಡಿಯ ಎರಡೂ ಕಡೆ ಸಮವಾಗಿ ನಿಲ್ಲಬೇಕಾದರೆ ತೂಕ ಸರಿ ಸಮನಾಗಿರಬೇಕು. ಹಾಗೆ ಸಂಸಾರ ಸಂತೋಷದಿಂದ ಇರಬೇಕಾದರೆ ಗಂಡ ಹೆಂಡತಿ ಇಬ್ಬರೂ ಪ್ರೀತಿ, ವಾತ್ಸಲ್ಯ, ನಂಬಿಕೆಯಲ್ಲಿ ಸರಿ ಸಮನಾಗಿರಬೇಕು. ವರವನ್ನಾಗಲಿ ಶಾಪವನ್ನಾಗಲಿ ದೇವರು ಕೊಡುವುದಿಲ್ಲ. ಅವಕಾಶಗಳನ್ನು ಮಾತ್ರ ಕಲ್ಪಿಸುತ್ತಾನೆ. ಅದನ್ನು ವರವೋ ಶಾಪವೋ ಆಗಿ ಪರಿವರ್ತಿಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಚುಚ್ಚು ಮಾತುಗಳಿಗೆ ಕುಗ್ಗಿ ಸೋಲದಿರಿ. ಮುಳ್ಳುಗಳಿಗೆ ಚುಚ್ಚುವುದಕ್ಕೆ ಮಾತ್ರ ಗೊತ್ತು. ನಾವು ಮುಳ್ಳುಗಳಿಂದ ರಕ್ಷಣೆ ಪಡೆಯಲು ಚಪ್ಪಲಿಯನ್ನು ಧರಿಸುತ್ತೇವೆ. ಹಾಗೆಯೇ ಚುಚ್ಚು ಮಾತುಗಳಿಗೆ ಮೌನವನ್ನು ಧರಿಸಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.